ಚಿದಾನಂದರಿಗೆ ಕರ್ಪೂರ ಬೆಳಗುವೆನು ನಿರ್ಮಲ ನಿತ್ಯ ತೃಪ್ತರಿಗೆ ತ್ರಿಗುಣರಹಿತ ತ್ರಿಕಾಲ ಜ್ಞಾನಿ ತ್ರಿಪುರ ಸಿಂಹರಿಗೆ ಕರ್ಪೂರ ಬೆಳಗುವೆನು ಕರುಣಾಸಾಗರ ದೇವರಿಗೆ ಚಿದ್ರೂಪ ಚಿನ್ಮಯ ಆತ್ಮ ಚಿದಾನಂದರಿಗೆ ನಿತ್ಯಾನಂದರಿಗೆ ಚಿದಾನಂದರಿಗೆ ಚಿನ್ಮಯ ಆತ್ಮ ಚಿದಾನಂದರಿಗೆ ಪರಮಾನಂದರಿಗೆ ಪರತರ ಸಂಪೂರ್ಣಾತ್ಮರಿಗೆ ಸಂಪೂರ್ಣಾತ್ಮರಿಗೆ ದರೆಯಳು ಮೆರೆಯುವ ಗಂಗಾವತಿಯ ಶ್ರೀ ಚನ್ನಬಸವಗೆ ಕರ್ಪೂರ ಬೆಳಗುವೆನು ಕರುಣಾಸಾಗರ ದೇವರಿಗೆ ಪ್ರಥಮವಾಗಿ ಎಲ್ಲರಿಗೂ ಹೇಮರೆಡ್ಡಿ ಮಲ್ಲಮ್ಮ ಜಯಂತ್ಯೋತ್ಸವದ ಶುಭಾಶಯಗಳು. ಇಡೀ ನಾವು ನಮ್ಮ ಸಮಾಜದವರು ಎಲ್ಲರೂ ಸೇರಿ ಹೇಮರೆಡ್ಡಿ ಮಲ್ಲಮ್ಮನ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅಕ್ಕ ತಂಗಿಯರೆಲ್ಲ ಸೇರಿ ಪೂಜೆ ಮಾಡಿ ಪ್ರಸಾದವನ್ನು ಹಂಚಿ ಎಲ್ಲವನ್ನು ಮಾಡ್ತಾ ಇದ್ದೀವಿ. ಹೇಮರೆಡ್ಡಿ ಮಲ್ಲಮ್ಮನು ರಾಂಪುರದ ನಾಗಾರೆಡ್ಡಿ ಹಾಗೂ ಗೌರಮ್ಮ ಎಂಬ ದಂಪತಿಗೆ ಮಗಳಾಗಿ ಹುಟ್ಟಿದಳು. ಬಡತನದಲ್ಲೇ ಹುಟ್ಟಿದಳು. ಮತ್ತು ಗಂಡನ ಮನೆಗೆ ಹೋಗಬೇಕಾದ್ರೂ ಕಷ್ಟನೇ ಪಟ್ಟಳು. ಗಂಡ ಮತ್ತು ನಾತಿ ಅತ್ತೆಯರ ಕಾಟ ಅವಳನ್ನು ಇದು ಮಾಡಿತು. ಪ್ರತಿಯೊಂದು ಹೆಜ್ಜೆಗೂ ಅವಳು ತುಂಬ ಕಷ್ಟಪಟ್ಟು ಮುಂದುವರೆದ್ಳು. ನಂತರ ಕೊನೆಯದಾಗಿ ಅವರ ಮೈದುನ ದುಷ್ಟಕ್ಕೆ ಬಲಿಯಾಗಿದ್ದ. ಅವರನ್ನು ವೇಮನನಾಗಿ ಮಾಡಿದಳು. ಅಂತ ಮಹಾಸಾಧ್ವಿಯಾದ್ದು. ಕೊನೆಯದಾಗಿ ನಮ್ಮ ಕುಲಕ್ಕೆ ಯಾವುದು ಬಡತನ ಬರಬಾರ್ದು ಅಂತ ದೇವರಲ್ಲಿ ವರವನ್ನು ಕೇಳಿದ್ದು. ಇದಕ್ಕೆ ನಾವು ಹೇಮರೆಡ್ಡಿ ಮಲ್ಲಮ್ಮನ ಕೋಟಿ ನಮ್ಮೆಲ್ಲ ಬಳಗದವರು ಕೋಟಿ ನಮನಗಳು. ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿಯನ್ನು ನಾವು ವೀರಶೈವ ಸಮಾಜ ಮತ್ತು ಇವರು ಹೇಮರೆಡ್ಡಿ ಮಲ್ಲಮ್ಮನ ಬಳಗದವರೆಲ್ಲರೂ ಸೇರಿ ಇದು 3ನೇ ವರ್ಷ ನಾವು ಗಂಗಾವತಿಯಲ್ಲಿ ಮಾಡಿರೋದು. 3ನೇ ವರ್ಷದಲ್ಲಿ 2 ಸಲ ಜಯಂತಿ ಮಾಡಿದ್ದೀವಿ ನಾವು. ಒಂದು ಸಲ ನಾವು ಅಲ್ಲಿ ಜೀರಾಳ ಕಲ್ಗುಡಿಯಲ್ಲಿ ಹೋಗಿ ಅಲ್ಲೆಲ್ಲರಿಗೂ ಜಯಂತಿ ಮಾಡಿದ್ವಿ. ಮತ್ತು ನಮ್ಮ ಸಮಾಜದ ವತಿಯಿಂದ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ನಾವು ಹಮ್ಮಿಕೊಂಡಿದ್ದೀವಿ. ಅದೇ ಥರನಾಗಿ ನಾವು ಈ ವರ್ಷ ನಾವು ಎಲ್ಲ ಮಹಿಳೆಯರು ಸೇರಿ ನಾವು ಜೀರಾಳ ಕಲ್ಗುಡಿಯಲ್ಲಿ ಒಂದು ಬೆಳ್ಳಿ ಮೂರ್ತಿಗೆ ಒಂದು ಕವಚ ಮಾಡಿಸ್ಕೊಟ್ವಿ.
ಅಷ್ಟು ಸಾಮಾನ್ಯವಾಗಿದ್ದಲ್ಲ ಇದು. ಎಲ್ಲ ಹೆಣ್ಮಕ್ಳು ಮಾಡಿಸಿ, ಎಲ್ಲ ಹೆಣ್ಮಕ್ಳು ತಮ್ಮ ಹತ್ರ ಇರೋದನ್ನು ಕೊಟ್ಟು ಧಾರಾಳ ಮನಸ್ಸಿನಿಂದ ಎಲ್ಲರೂ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಸಮಾಜನ ಎಲ್ಲರೂ ನಾವು ಮುಂದೆ ತರಬೇಕು ಅಂತ ಪಣ ತೊಟ್ಟಿದ್ದಾರೆ. ಅದೇ ಥರನಾಗಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೋದ ಸಲ ನಾವು 40 ಮಂದಿ ಇದ್ವಿ. ಈ ವರ್ಷ ನಾವು ಮನೆಯಲ್ಲಿರ್ತಕ್ಕಂಥ ಸೊಸೆಯರು, ಮೊಮ್ಮಕ್ಕಳು ಮತ್ತು ಎಲ್ಲರನ್ನೂ ಸೇರಿಸಿ 80-90 ಜನ ಈ ಸಲ ಆಗಿದ್ದೀವಿ ನಾವು. ಇದೇ ಥರನಾಗಿ ಮುಂದೆ ಇನ್ನೂ ಬೆಳೀಲಿ ನಮ್ಮ ರೆಡ್ಡಿ ಸಮಾಜ ಅಂಥೇಳಿ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಅಂಗವಾಗಿ ಮಾತನಾಡೋಕ್ಕೆ, 4 ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನೆಲ್ಲ ಅಕ್ಕ ತಂಗಿಯರಿಗೆ ನನ್ನ ವಂದನೆ. ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯ ಶುಭಾಶಯಗಳು. ದಿನ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಸಂಘದ ಎಲ್ಲ ಮಹಿಳೆಯರು ಸೇರಿ ಪ್ರತಿ ವರ್ಷದಂತೆ ನಾವು 3ನೇ ವರ್ಷ ಆಚರಣೆ ಮಾಡ್ತಾ ಇರೋದು. ಎಲ್ಲರೂ ಸೇರಿ ಪ್ರತಿ ವರ್ಷವೂ ನಾವು ಆಚರಣೆ ಮಾಡ್ತೀವಿ. ಹೀಗೆ ಎಲ್ಲರೂ ಸದಾ ಒಗ್ಗಟ್ಟಾಗಿ ಮಾಡಿ ನಮ್ಮ ಈ ರೆಡ್ಡಿ ಸಮಾಜದ ವತಿಯಿಂದ ಎಲ್ಲ ಮಹಿಳೆಯರು ಸೇರಿಕೊಂಡು ಏನೋ ಒಂದು ಸೇವೆ ಮಾಡೋದಾಯಿತು, ನಾವು ದೇವಸ್ಥಾನ ಕಟ್ಟಿಸೋದಾಯಿತು, ಏನೋ ಆಸೆಗಳು ಇಟ್ಕೊಂಡಿದ್ವಿ. ಎಲ್ಲರೂ ಸೇರಿ ಒಂದು ದೊಡ್ಡ ಪ್ರಮಾಣದಲ್ಲಿ ನಮಗೆ ನಮ್ಮ ಸಂಘ, ನಮ್ಮ ಪರಿವಾರ ಬೆಳಿಬೇಕು ಅಂತೇಳಿ ಆ ಮಲ್ಲಮ್ಮನ ಹತ್ರ ಎಲ್ಲರೂ ಸೇರಿ ಬೇಡ್ಕೊಳ್ಳೋಣ.